ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 8. ಅಹಾನ ಮನೆಗೆ ಬಂದವಳೆ ಊಟ ಮಾಡಿ ರೆಸ್ಟ್ ಮಾಡಲು ರೂಮಿಗೆ ಹೋದಳು. ಸಂಜೆಯ ಸಮಯಕ್ಕೆ ಎದ್ದವಳು ಫ್ರೆಶ್ ಆಗಿ ಕೆಳಗಡೆ ಬಂದು ಎಲ್ಲರಿಗೂ ಕಾಫಿ ಮಾಡಿ ಸ್ನ್ಯಾಕ್ಸ್ ತಯಾರಿಸಿ ಲಿವಿಂಗ್ ರೂಮಿಗೆ ತಂದಳು. ರೇಖಾ, ರಾಜೇಶ್ ಸೋಫಾ ಮೇಲೆ ಕುಳಿತು ಯಾವುದರ ಬಗ್ಗೆಯೋ ಮಾತನಾಡುತ್ತಿದ್ದರು. ಅಹಾನ ಕಾಫಿ ತಂದಿದ್ದು ನೋಡಿ ಈಗ ಇದರ ಅವಶ್ಯಕತೆ ತುಂಬ ಇತ್ತು ಎಂದು ಅಹಾನ ಕಾಫಿ ಕೊಡುವ ಮೊದಲೇ ರಾಜೇಶ್ ಕೈ ಹಾಕಿ ಒಂದು ಕಪ್ ಎತ್ತಿಕೊಂಡು ಒಂದು ಸಿಪ್ ಕುಡಿದು, ನೀನು ಮಾಡೋ ಕಾಫಿ ತುಂಬ ಚೆನ್ನಾಗಿರುತ್ತೆ ಪುಟ್ಟ, ಇಟ್ಸ್ ಲೈಕ್ ಅ ಡ್ರಗ್, ನನ್ನ ಟೆನ್ಷನ್ ಎಲ್ಲವನ್ನೂ ಮರೆಸಿಬಿಡುತ್ತೆ ಎಂದು ನಕ್ಕರು. ರಾಜೇಶ್, ಏನು ಮಾತಾಡ್ತಿದ್ದೀರಾ ನೀವು ಯಾವಾಗಿಂದ ಡ್ರಗ್ ತಗೊಳ್ಳೋದಕ್ಕೆ ಶುರು ಮಾಡಿದ್ದು ಎಂದು ಕೋಪದಲ್ಲಿ ತಮ್ಮ ಪತಿಯನ್ನು ಗುರಾಯಿಸಿದರು ರೇಖಾ. ಅಯ್ಯೋ ಡ್ರಗ್ಗಾ? ಇಲ್ಲಪ್ಪ, ನಾನು ಹೇಳಿದ್ದು ಡ್ರಗ್ ಥರ ನನ್ನ ಟೆನ್ಷನ್ ಎಲ್ಲನೂ ಮರೆಸುತ್ತೆ ಅಂತ ಎಂದು ತಮ್ಮ ಪತ್ನಿಯನ್ನು ಸಮಾಧಾನ ಮಾಡಲು ಶುರು ಮಾಡಿದರು ರಾಜೇಶ್. ಅಹಾನ ಕಾಫಿ ಕಪ್ ಕೈಯಲ್ಲಿ ಹಿಡಿದು ತನ್ನ ಅತ್ತೆ ಮಾವನ ಕೋಳಿ ಜಗಳವನ್ನು ಎಂಜಾಯ್ ಮಾಡುತ್ತಾ ಕಾಫಿ ಕುಡಿಯುತ್ತಿದ್ದಳು. ನಂತರ ರೇಖಾ ಮತ್ತು ರಾಜೇಶ್ ಯಾವುದೋ ಕೆಲಸ ಬಂತು ಎಂದು ಫೈಲ್ ಚೆಕ್ ಮಾಡಲು ತಮ್ಮ ರೂಮಿಗೆ ಹೊರಟು ಹೋದರು. ಅಹಾನ ರಾತ್ರಿಯ ಅಡುಗೆ ಏನು ಮಾಡಬೇಕೆಂದು ತಿಳಿಸಲು ಕಿಚನ್ನಿಗೆ ಹೋದಳು. ರಾಬಿನ್ಗೆ ರಾತ್ರಿಯ ಅಡುಗೆಗೆ ಏನೇನು ಮಾಡಬೇಕು ಎಂದು ತಿಳಿಸಿ ತನ್ನ ರೂಮಿಗೆ ಹೋಗಿ ಬಾಲ್ಕನಿಯಲ್ಲಿ ಕುಳಿತು ಹಾಡು ಕೇಳುತ್ತಾ ಸಂಜೆಯ ತಂಪಾದ ಗಾಳಿಯನ್ನು ಆನಂದಿಸುತ್ತಿದ್ದಳು. ಇತ್ತ ರಿಷಬ್ನನ್ನು ವಾರ್ನ್ ಮಾಡಿ ಕಳಿಸಿದ ನಂತರ ಅಗಸ್ತ್ಯನ ಮುಖದ ಮೇಲೆ ಜಯದ ನಗು ಮೂಡಿತ್ತು. ಅವನ ಈ ವರ್ತನೆಯ ಹಿಂದಿನ ಕಾರಣ ಸ್ವತಃ ಅವನಿಗೂ ತಿಳಿಯಲಿಲ್ಲ. ಅದರ ಬಗ್ಗೆ ಹೆಚ್ಚು ಯೋಚಿಸದೆ ಅಂದಿನ ಕೆಲಸದಲ್ಲಿ ಬ್ಯುಸಿಯಾದನು. ಫೈಲುಗಳನ್ನು ಚೆಕ್ ಮಾಡುವುದು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಟೆಂಡ್ ಮಾಡುವುದು, ಕ್ಲೈಂಟ್ಗಳ ಜೊತೆ ಲಂಚ್, ಹೀಗೆ ಅವನ ದಿನ ಸಂಪೂರ್ಣವಾಗಿ ಕೆಲಸದಲ್ಲೇ ಕಳೆದು ಹೋಯಿತು. ಫ್ರಸ್ಟ್ರೇಷನ್ನಿನಲ್ಲಿ ಸಿಕ್ಕವರ ಮೇಲೆ ಕಿರುಚಿದ್ದು ಸಹ ಆಗಿತ್ತು. ಎಂದಿನಂತೆ ಎಂಪ್ಲಾಯಿಗಳಿಗೆ ಅವನ ಈ ಅವತಾರ ಹೊಸದೇನಲ್ಲದಿದ್ದರೂ ಅವನ ಕಿರುಚಾಟಕ್ಕೆ ಹೆದರದೇ ಇರಲು ಸಾಧ್ಯವೇ ಇಲ್ಲ. ಅಂತೂ ಸಂಜೆ 7 ಗಂಟೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದನು. ಎಷ್ಟು ಹೊತ್ತಿಗೆ ಮನೆಗೆ ಹೋಗುತ್ತೇನೋ ಅನಿಸಿಬಿಟ್ಟಿತ್ತವನಿಗೆ. ಅವನ ಪಾಲಿಗಿದು ಎಂದಿಗಿಂತ ಸುಸ್ತಿನ ದಿನವಾಗಿತ್ತು. ಮೊದಲು ಮನೆಗೆ ಹೋಗುವುದೆಂದರೆ ಮೂಗು ಮುರಿಯುತ್ತಿದ್ದವನ ಮನಸ್ಸು ಈಗ್ಯಾಕೋ ಅವನನ್ನು ಮನೆಯ ಕಡೆಗೇ ಎಳೆಯುತ್ತಿರುತ್ತದೆ. ಯಾಕೆಂದು ಯೋಚಿಸಿದರೆ ಯಾವುದೇ ಉತ್ತರಗಳು ತಿಳಿಯುವುದಿಲ್ಲ. ಉತ್ತರ ತಿಳಿದರೂ ಸಹ ಅದನ್ನವನು ಒಪ್ಪಲು ಅವನ ಈಗೋ ಬಿಡುತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. 8 ಗಂಟೆಗೆ ಸರಿಯಾಗಿ ಮನೆಗೆ ತಲುಪಿದವನ ಗಮನ ಹೋದದ್ದು ಖಾಲಿ ಇದ್ದ ಲಿವಿಂಗ್ ರೂಮಿನ ಮೇಲೆ, ನಂತರ ಕಿಚನ್ ಕಡೆಗೆ. ಎಲ್ಲಿಯೂ ಕಣ್ಣಿಗೆ ಬೇಕಾದವರ ಸುಳಿವಿರಲಿಲ್ಲ. ರೂಮಿನಲ್ಲಿರಬಹುದು ಎಂದುಕೊಂಡು ಎರಡೆರಡು ಮೆಟ್ಟಿಲುಗಳನ್ನು ಹಾರಿ ರೂಮಿಗೆ ಬಂದವನಿಗೆ ಅಲ್ಲಿಯೂ ಸಹ ನಿರಾಸೆಯೇ ಕಾದಿತ್ತು. ನಂತರ ಏನೋ ಹೊಳೆದಂತಾಗಿ ಬಾಲ್ಕನಿಗೆ ಬಂದವನ ಊಹೆ ಸುಳ್ಳಾಗಿರಲಿಲ್ಲ. ಇಲ್ಲಿಯವರೆಗೆ ಅವನ ಕಣ್ಣುಗಳು ಹುಡುಕುತ್ತಿದ್ದವರ ರೂಪ ಕಂಡಾಗ ಅವನ ಮುಖದ ಮೇಲೆ ಒಂದು ಮುಗುಳ್ನಗೆ ಮೂಡಿತ್ತು. ಕಿವಿಗೆ ಹೆಡ್ಫೋನ್ ಹಾಕಿಕೊಂಡು ಕಣ್ಣು ಮುಚ್ಚಿ ಜೋಕಾಲಿಯಲ್ಲಿ ಮಲಗಿದ್ದವಳ ಗುಂಗುರು ಕೂದಲು ಗಾಳಿಗೆ ಹಾರಿ ಅವಳ ಅರ್ಧ ಮುಖವನ್ನು ಮುಚ್ಚಿದ್ದರೆ, ಒಂಟಿಪಿನ್ ಮಾಡಿ ಇಳಿಬಿಟ್ಟಿದ್ದ ಅವಳ ತಿಳಿನೀರಿ ಬಣ್ಣದ ಸೀರೆ ಜೋಕಾಲಿ ಹಿಂದೆ ಮುಂದೆ ಜೀಕಿದಂತೆ ಅದರ ಜೊತೆಗೆ ಜಿಗ್ಗುತ್ತಾ ನೆಲದ ತುಂಬ ಹರಡಿಕೊಂಡಿತ್ತು. ಯಾವುದೋ ಹಾಡು ಕೇಳುತ್ತಾ ಮುಗುಳ್ನಗುತ್ತಿದ್ದವಳ ಮುಖ ಅವನನ್ನು ಸೆಳೆದಿತ್ತು. ಒಂದು ನಿಮಿಷ ಬಾಗಿಲಿಗೆ ಒರಗಿ ಅವಳನ್ನೇ ನೋಡುತ್ತಾ ನಿಂತವನ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ಆವರಿಸಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ಒಂದಾದ ನಂತರ ಒಂದರಂತೆ ಕೆಲಸದಲ್ಲಿ ಮುಳುಗಿ ಸುಸ್ತಾಗಿದ್ದವನಿಗೆ ಅವಳ ಶಾಂತ ಮುಖ ನೋಡಿ ಸುಸ್ತೆಲ್ಲ ಒಮ್ಮೆಲೆ ಮಾಯವಾದ ಅನುಭವ. ಅಹಾನಾಗೆ ಒಮ್ಮೆಲೆ ಅನ್ಕಂಫರ್ಟ್ ಆಗಲು ಶುರುವಾಯಿತು. ಯಾರದ್ದೋ ದೃಷ್ಟಿ ತನ್ನ ಮೇಲಿರುವಂತೆ ಭಾಸವಾಯಿತು. ಅದೇ ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಅದು ಕೆಲಸ ಮಾಡಲು ಶುರು ಮಾಡಿತ್ತು. ಅದು ಹುಡುಗಿಯರಿಗೆ ದೊರೆತ ಗಾಡ್ ಗಿಫ್ಟ್ ಅಂತಲೇ ಹೇಳಬಹುದು. ಪಟ್ಟನೆ ಕಣ್ಣು ಬಿಟ್ಟು ಬಾಗಿಲಿನ ಕಡೆಗೆ ನೋಡಿದವಳ ಕಣ್ಣುಗಳು ಶಾಕಿನಲ್ಲಿ ಅರಳಿದವು. ಅಗಸ್ತ್ಯನ ದೃಷ್ಟಿ ತನ್ನ ಮೇಲೆಯೇ ನೆಟ್ಟಿರುವುದು ಅವಳಿಗೆ ಒಂಥರ ಮುಜುಗರ ಫೀಲ್ ಆಯಿತು. ಹೆಡ್ಫೋನ್ ತೆಗೆದು ಜೋಕಾಲಿಯಿಂದ ಎದ್ದವಳು ಅವನ ದೃಷ್ಟಿ ಎದುರಿಸಲಾರದೆ ಅಂಜಿಕೆಯಲ್ಲಿಯೇ ಸ್ವಲ್ಪ ಸರಿದಿದ್ದ ತನ್ನ ಸೀರೆಯ ಸೆರಗನ್ನು ಸರಿ ಮಾಡಿಕೊಂಡು ಕೂದಲನ್ನು ಕಿವಿಯ ಹಿಂದೆ ಸಿಕ್ಕಿಸಿ ಏನು ಮಾಡಬೇಕೆಂದು ತಿಳಿಯದೆ ಹಾಗೆ ತಲೆ ತಗ್ಗಿಸಿ ನಿಂತಳು. ಇನ್ನೂ ಸಹ ಅವನ ದೃಷ್ಟಿ ತನ್ನನ್ನು ಬಿಟ್ಟು ಕದಲದೇ ಇರುವುದು ಅವಳಿಗೆ ಇನ್ನೂ ಹೆಚ್ಚು ಮುಜುಗರವಾಗತೊಡಗಿತು. ಒಮ್ಮೆ ತಲೆ ಎತ್ತಿ ನೋಡಿದವಳ ಮನಸ್ಸು ಅಗಸ್ತ್ಯ ಈಸ್ ವೆರಿ ಹ್ಯಾಂಡ್ಸಮ್ ಎಂದು ನುಡಿದಿತ್ತು. ಶಟ್ ಅಪ್ ಎಂದು ಬುದ್ಧಿ ಕಿರುಚಿತ್ತು. ಅಹಾನ ಮೊದಲ ಬಾರಿಗೆ ಅವನನ್ನು ಸರಿಯಾಗಿ ಗಮನಿಸಿದ್ದಳು.
ಅವನ ಸೂಟಿನ ಕೋಟ್ ಮತ್ತು ಟೈಯನ್ನು ಅದೆಲ್ಲಿ ಎಸೆದು ಬಂದಿದ್ದನೋ ಗೊತ್ತಿಲ್ಲ. ಬಿಳಿಯ ಶರ್ಟನ್ನು ಮೊಣಕೈವರೆಗೂ ಮಡಿಸಿದ್ದವನ ಶರ್ಟಿನ ಮೊದಲ 2 ಬಟನ್ಗಳು ತೆರೆದಿತ್ತು. ಕುತ್ತಿಗೆಯವರೆಗೂ ಇರುವ ಟ್ಯಾಟುವಿನ ದರ್ಶನವಾಗುತ್ತಿತ್ತು. ಕೂದಲಲ್ಲಿ ಅದೆಷ್ಟು ಬಾರಿ ಕೈಯಾಡಿಸಿದ್ದನೋ ಏನೋ. ಕೂದಲು ಪೂರ್ತಿಯಾಗಿ ಕೆದರಿ ಇನ್ನೂ ಹೆಚ್ಚು ಅಂದಗಾರನಾಗಿ ಕಾಣುತ್ತಿದ್ದ. ಗೋಡೆಗೆ ಒರಗಿ ಅವಳನ್ನೇ ನೋಡುತ್ತಿದ್ದವನು ಈ ಅವತಾರದಲ್ಲಿಯೂ ಕಣ್ಣು ಕುಕ್ಕುವಂತೆ ಕಾಣುತ್ತಿದ್ದ. ಅವನ ರೂಪವನ್ನು ಮೊದಲ ಬಾರಿಗೆ ಕಣ್ತುಂಬಿಕೊಂಡವಳ ಮುಖ ಮೊದಲ ಬಾರಿಗೆ ಸ್ವಲ್ಪವೇ ಕೆಂಪೇರಿತ್ತು. ಅವನ ಮುಂದೆ ಬಂದವಳು ಮುಖದ ಮೇಲೆ ಕೈಯಾಡಿಸಿದಳು. ಆದರೆ ನೋ ಯೂಸ್. ಅಗಸ್ತ್ಯ ಎಂದು ಮೊದಲ ಬಾರಿಗೆ ಅವನ ಹೆಸರನ್ನು ಹಿಡಿದು ಕರೆದಿದ್ದಳು. ಆದರೂ ಸಹ ಅವನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಈ ಬಾರಿ ಅಗಸ್ತ್ಯ ಎಂದು ಕರೆದು ಅಂಜಿಕೆಯಲ್ಲಿಯೇ ಅವನ ಭುಜವನ್ನು ಮುಟ್ಟಿದ್ದಳು. ಅವಳ ಸ್ಪರ್ಶಕ್ಕೆ ಮೈಯಲ್ಲಿ ಮಿಂಚಿನ ಸಂಚಾರವಾದಂತಾಗಿ ತಕ್ಷಣವೇ ಎಚ್ಚೆತ್ತವನು ವಾಟ್ ಎಂದು ಅವಳ ಮೇಲೆ ರೇಗಿಬಿಟ್ಟಿದ್ದ. ಅವನ ಧ್ವನಿಗೆ ಬೆಚ್ಚಿ ಹಿಂದೆ ಸರಿದವಳು ನಾನು ಒಳಗೆ ಹೋಗಬೇಕು ಎಂದು ಹೆದರಿಕೊಂಡೇ ಹೇಳಿದಳು. ಹೋಗು ಎಂದವನು ಸರಿದು ನಿಂತನು. ಅಹಾನ ಅವನ ಮುಖವನ್ನು ನೋಡದೆ ಓಡಿಕೊಂಡೇ ಹೋಗಿಬಿಟ್ಟಳು. ಅವಳು ಅತ್ತ ಹೋಗಿದ್ದೇ ತಡ ಥ್ಯಾಂಕ್ ಗಾಡ್ ಎಂದು ನಿಟ್ಟುಸಿರು ಬಿಟ್ಟು ಬಾಗಿಲಿಗೆ ಹೊರಗಿದನು. ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಎಂದಿನಂತೆ ಹೆಚ್ಚು ಮಾತುಕತೆ ಇಲ್ಲದೆ ಊಟ ಸಾಗುತ್ತಿತ್ತು. ಅಹಾನ ಮತ್ತು ಅಗಸ್ತ್ಯನ ಪರಿಸ್ಥಿತಿ ಬೇರೆಯದೇ. ಅಹಾನ ಅಂತೂ ತಗ್ಗಿಸಿದ ತಲೆಯನ್ನು ಎತ್ತಲು ಸಾಧ್ಯವಾಗದಷ್ಟು ಮುಜುಗರದಲ್ಲಿ ಕುಳಿತಿದ್ದಳು. ಆದರೆ ನಮ್ಮ ಅಗಸ್ತ್ಯ ಅವರು ಮಾತ್ರ ಏನೂ ಆಗಿಯೇ ಇಲ್ಲ ಎನ್ನುವ ರೇಂಜಿಗೆ ಊಟ ಮಾಡುತ್ತಿದ್ದರು. ಆಗಾಗ ಫೋನಿನಿಂದ ತಲೆ ಎತ್ತಿ ಅಹಾನಾಳ ಕಡೆಗೆ ದೃಷ್ಟಿ ಬೀರುತ್ತಿದ್ದನು. ಅದು ಪ್ರಗತಿಯ ಕಣ್ಣಿಗೆ ಬೀಳಬೇಕೇ? ಪಕ್ಕದಲ್ಲೇ ಕುಳಿತಿದ್ದ ತನ್ನ ತಾಯಿಗೆ ತಿವಿದು ಮಾಮ್ ಅತ್ತಿಗೆ ಮತ್ತು ಅಣ್ಣನನ್ನು ಗಮನಿಸಿ ಎಂದು ಪಿಸು ನುಡಿದಳು. ಯಾಕೆ ಎನ್ನುವಂತೆ ಹುಬ್ಬು ಹಾರಿಸಿ ಕೇಳಿದವರಿಗೆ ಜಸ್ಟ್ ವಾಚ್ ದೆಮ್ ಎಂದಿದ್ದಳು. ಸರಿ ಎಂದು ತಲೆ ಆಡಿಸಿ ಅಹಾನಾಳ ಕಡೆಗೆ ನೋಡಿದರೆ ಅವಳೋ ಪ್ಲೇಟಿನೊಳಗೆ ತಲೆ ಹುದುಗಿಸಿದಳು. ಇನ್ನು ಅಗಸ್ತ್ಯ ಆಗಾಗ ಫೋನ್ ನೋಡುತ್ತಾ ಆಗಾಗ ಅಹಾನಾಳ ಕಡೆಗೆ ನೋಡುತ್ತಾ ಊಟ ಮಾಡುತ್ತಿದ್ದನು. ರೇಖರಿಗಂತೂ ತಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಸೀನ್ ನಿಜವೋ ಸುಳ್ಳೋ ಎಂದು ತಿಳಿಯದೆ ಆಶ್ಚರ್ಯದಲ್ಲಿ ಕಣ್ಣನ್ನು ಅಗಲ ಮಾಡಿ ಪ್ರಗತಿಯ ಕಡೆಗೆ ನೋಡಿದರು. ಇಟ್ಸ್ ಟ್ರೂ ಎನ್ನುವಂತೆ ತಲೆ ಆಡಿಸಿದಳು ಪ್ರಗತಿ. ನಂತರ ರೇಖಾ ರಾಜೇಶ್ ಅವರಿಗೆ ತಿವಿದು ರಾಜೇಶ್ ಅವರಿಬ್ಬರನ್ನು ನೋಡಿ ಎಂದರು. ರಾಜೇಶ್ ಕೂಡ ಅವರನ್ನು ಗಮನಿಸಿ ಆಶ್ಚರ್ಯದಲ್ಲಿ ರೇಖಾ ಮತ್ತು ಪ್ರಗತಿ ಕಡೆಗೆ ನೋಡಿದರೆ ಇಟ್ಸ್ ಟ್ರೂ ಎನ್ನುವಂತೆ ಇಬ್ಬರು ತಲೆ ಆಡಿಸಿದರು. ರಾಜೇಶ್ ಮನಸ್ಸಿನಲ್ಲಿ ಒಳ್ಳೆಯದೇ ಆಗ್ತಿದೆ, ಇಬ್ಬರು ಆದಷ್ಟು ಬೇಗ ಒಂದಾಗಲಿ ಎಂದುಕೊಂಡರೆ ರೇಖಾ ಇಬ್ಬರು ಈಗ ಟ್ರ್ಯಾಕಿಗೆ ಬರ್ತಿದ್ದಾರೆ. ಇಬ್ಬರು ಒಂದೇ ಕಡೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮೇಡ್ ಫಾರ್ ಈಚ್ ಅದರ್ ಜೋಡಿ ಆಗುತ್ತಾರೆ ಎಂದು ತಮ್ಮ ಮನಸ್ಸಿನಲ್ಲೇ ಅಂದುಕೊಂಡರು. ಊಟ ಮುಗಿಯುವವರೆಗೆ ಮೂವರ ಗಮನ ಅವರಿಬ್ಬರ ಮೇಲೆಯೇ ಇತ್ತು. ಅಹಾನ ಸರಿಯಾಗಿ ಊಟ ಮಾಡಲಿಲ್ಲ. ಆದರೆ ಅಗಸ್ತ್ಯ ಮಾತ್ರ ತನ್ನ ಹೊಟ್ಟೆಗೆ ಮೋಸ ಮಾಡಲಿಲ್ಲ. ಊಟ ಮುಗಿಸಿ ಎಲ್ಲರೂ ಅವರವರ ರೂಮು ಸೇರಿದರು. ಅಹಾನ ಕಿಚನ್ನಿನ ಕೆಲಸ ಮುಗಿಸಿ ಅಗಸ್ತ್ಯನಿಗಾಗಿ ಹಾಲು ಕಾಯಿಸಿ ತೆಗೆದುಕೊಂಡು ಹೋದಳು. ಅಹಾನಾಗೆ ಕಿಚನ್ನಿನಲ್ಲಿ ಕೆಲಸ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕೆಲಸ ಮಾಡುವವರು ಬೇಕಾದಷ್ಟು ಜನರಿರುವಾಗ ಅವಳು ಕೆಲಸ ಮಾಡಬೇಕೆಂದೇನಿಲ್ಲ. ರೇಖಾ ಸಹ ನೀನು ಮನೆಯಲ್ಲಿ ಕೆಲಸ ಮಾಡೋದೇನು ಬೇಡ ಎಂದು ಹೇಳಿದರೂ ಸಹ ಅವಳಿಗೆ ಸುಮ್ಮನೆ ಕೂರುವುದೆಂದರೆ ಅಲರ್ಜಿ. ಸುಮ್ಮನೆ ಕುಳಿತರೆ ಬೇಡದ ಯೋಚನೆಗಳು ತಲೆ ತುಂಬಿಕೊಂಡು ತಲೆ ಕೆಡಿಸಿಬಿಡುತ್ತವೆ. ಅದಕ್ಕೆ ಆದಷ್ಟು ಕೆಲಸಗಳನ್ನು ಹುಡುಕಿಕೊಂಡು ಮಾಡಲು ಪ್ರಯತ್ನಿಸುತ್ತಾಳೆ. ಎಂದಿನಂತೆ ಹಾಲು ಹಿಡಿದು ರೂಮಿನ ಬಾಗಿಲಿನ ಮುಂದೆ ಬಂದು ನಿಂತವಳಿಗೆ ಎಂದೂ ಇಲ್ಲದ ಹಿಂಜರಿಕೆ ಇಂದು ಕಾಡಿತ್ತು. ಆ ಘಟನೆ ನಡೆದ ನಂತರ ಯಾಕೋ ಅವಳಿಗೆ ಅಗಸ್ತ್ಯನನ್ನು ಮೊದಲಿನಂತೆ ಧೈರ್ಯವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅಹಾನ ಯು ಆರ್ ಸ್ಟ್ರಾಂಗ್. ಪ್ರತಿದಿನದಂತೆ ಇಂದು ಸಹ ಹೋಗಿ ಅವರ ಮುಂದೆ ಹಾಲಿನ ಲೋಟವನ್ನು ಇಟ್ಟುಬಿಡು. ಅವರ ಪಾಡಿಗೆ ಅವರು ತೆಗೆದುಕೊಂಡು ಕುಡಿತಾರೆ. ಇಟ್ಸ್ ನಾಟ್ ಅ ಬಿಗ್ ಮ್ಯಾಟರ್ ಎಂದು ಬುದ್ಧಿ ಹೇಳಿದರೆ ಅಹಾನ ಹೌ ಕ್ಯಾನ್ ಯು ಡೂ ಇಟ್? ಇಟ್ಸ್ ಸೋ ಎಂಬಾರಸಿಂಗ್. ಅಗಸ್ತ್ಯ ನಿನ್ನನ್ನು ಹೇಗೆ ನೋಡ್ತಿದ್ದ ಅಂತ ಗೊತ್ತಿಲ್ವಾ ನಿನಗೆ ಎಂದಿತ್ತು. ಶಟ್ ಅಪ್ ಎಂದು ಬುದ್ಧಿ ಮತ್ತೆ ಮನಸ್ಸಿಗೆ ಬೈದವಳು ಆಗಿದ್ದಾಗಲಿ ಎಂದುಕೊಂಡು ಒಳಗೆ ಬಂದಳು. ಅಗಸ್ತ್ಯ ಅವನು ಎಂದಿನಂತೆ ಬೆಡ್ ಮೇಲೆ ಕುಳಿತು ಲ್ಯಾಪ್ಟಾಪಿನಲ್ಲಿ ಕೆಲಸ ಮಾಡುವುದರಲ್ಲಿ ಮುಳುಗಿದ್ದನು. ಅಂಜಿಕೆಯಲ್ಲಿಯೇ ಅವನ ಬಳಿ ಬಂದವಳು ಹಾಲಿನ ಲೋಟವನ್ನು ಮುಂದೆ ಹಿಡಿದಳು. ಅಗಸ್ತ್ಯ ಒಮ್ಮೆ ಅವಳ ಕಡೆ ಇನ್ನೊಮ್ಮೆ ಹಾಲಿನ ಲೋಟದ ಕಡೆ ನೋಡಿದವನು ಅವಳು ತಲೆ ತಗ್ಗಿಸಿ ನಿಂತದ್ದು ನೋಡಿ ಅವಳ ಪರಿಸ್ಥಿತಿಯ ಅರಿವಾಗಿ ತುಟಿಯಂಚಿನಲ್ಲಿ ನಗು ಮೂಡಿತ್ತು. ಅವಳನ್ನು ಹೆಚ್ಚು ಕಾಡಿಸದೆ ಹಾಲಿನ ಲೋಟವನ್ನು ತೆಗೆದುಕೊಂಡನು ಅಗಸ್ತ್ಯ.
ಅಹಾನ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದವಳು ಕನ್ನಡಿಯ ಮುಂದೆ ಕೂತು ಎಂದಿನಂತೆ ನೈಟ್ ಕ್ರೀಮ್ಗಳನ್ನು ಹಚ್ಚಿಕೊಳ್ಳುತ್ತಿದ್ದರೆ ಹಾಲು ಕುಡಿಯುತ್ತಿದ್ದವನ ಸಂಪೂರ್ಣ ಗಮನ ಇವಳ ಕಡೆಯೇ ಇತ್ತು. ಇತ್ತೀಚೆಗೆ ಹುಡುಗ ಅವಳ ಕಡೆಗೆ ಹೆಚ್ಚು ಹೆಚ್ಚು ಅಟ್ರಾಕ್ಟ್ ಆಗುತ್ತಿದ್ದಾನೆ. ಯಾಕೆಂದು ಕೇಳಿದರೆ ಉತ್ತರ ಅವನಿಗೂ ಸಹ ತಿಳಿದಿಲ್ಲ. ಇನ್ನು ಅಗಸ್ತ್ಯನ ದೃಷ್ಟಿ ತನ್ನ ಮೇಲೆಯೇ ಇರುವುದರ ಗಮನವಿಲ್ಲದವಳು ತನ್ನ ಪಾಡಿಗೆ ತಾನು ಕೈಕಾಲುಗಳಿಗೆಲ್ಲ ಕ್ರೀಮ್ ಹಚ್ಚಿಕೊಳ್ಳುತ್ತಿದ್ದಳು. ಆದರೆ ಅವಳ ಸಿಕ್ಸ್ ಸೆನ್ಸ್ ಬಿಡಬೇಕಲ್ಲ, ಅದರ ಕೆಲಸ ಅದು ಮಾಡಲು ಶುರು ಮಾಡಿತು. ಅನುಮಾನದಲ್ಲಿಯೇ ಕನ್ನಡಿ ನೋಡಿದವಳಿಗೆ ಅಗಸ್ತ್ಯನ ದೃಷ್ಟಿ ತನ್ನ ಮೇಲೆಯೇ ನೆಟ್ಟಿರುವುದು ನೋಡಿ ಮೊದಲಿಗಿಂತ ಹೆಚ್ಚು ಮುಜುಗರವಾಯಿತು. ಪಟಪಟನೆ ಕ್ರೀಮ್ ಎಲ್ಲವನ್ನು ಹಚ್ಚಿಕೊಂಡು ಬಾಲ್ಕನಿಗೆ ಹೊಕ್ಕವಳು ಇಷ್ಟರವರೆಗೂ ತಡೆ ಹಿಡಿದದ್ದ ಉಸಿರನ್ನು ಹೊರಬಿಟ್ಟಿದ್ದಳು. ಗ್ಯಾರಂಟಿ ಇವರಿಗೆ ಏನೋ ಆಗಿದೆ. ಬಂದಾಗಿಂದ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಯಾವುದೇ ಕುಂಕುಮಾತುಗಳಿಲ್ಲ, ವ್ಯಂಗ್ಯವಿಲ್ಲ. ಅವರು ನೋಡುವ ನೋಟ ಸಹ ಬದಲಾಗಿದೆ. ಯಾವಾಗಲೂ ನನ್ನನ್ನು ಗುರಾಯಿಸಿಕೊಂಡು ನೋಡುವವರ ನೋಟಕ್ಕೂ ಅವರ ಇಂದಿನ ನೋಟಕ್ಕೂ ತುಂಬ ವ್ಯತ್ಯಾಸವಿದೆ. ಐ ಹೋಪ್ ಈಸ್ ಓಕೆ ಎಂದುಕೊಂಡು ಮನೆಗೆ ಫೋನ್ ಮಾಡಿ ಮಾತನಾಡಿದಳು. ಇತ್ತ ಅಹಾನ ಹೋದ ಕಡೆಯೇ ನೋಡುತ್ತಿದ್ದವನ ಮನ ಗೊಂದಲದ ಗೂಡಾಗಿತ್ತು. ನಾನ್ಯಾಕೆ ಅವಳನ್ನು ಈ ರೀತಿ ನೋಡ್ತಿದ್ದೀನಿ? ನನಗ್ಯಾಕೆ ಅವಳ ಮೇಲಿಂದ ಕಣ್ಣು ಕೀಳೋದಕ್ಕೂ ಸಾಧ್ಯವಾಗ್ತಿಲ್ಲ? ನನ್ನ ಮನಸ್ಸ್ಯಾಕೆ ಅವಳ ಕಡೆ ವಾಲ್ತಿದೆ ಎಂದು ತನಗೆ ತಾನೇ ಪ್ರಶ್ನಿಸಿಕೊಂಡನು. ಬಿಕಾಸ್ ಯು ಲೈಕ್ ಹರ್ ಎಂದು ಮನಸ್ಸು ಖುಷಿಯಲ್ಲಿ ನುಡಿಯಿತು. ಬುಲ್ಶಿಟ್, ಹಾಗೇನೂ ಇಲ್ಲ. ಏನೋ ನೋಡೋಕೆ ಸುಮಾರಾಗಿದ್ದಾಳೆ ಅಂತ ಅಷ್ಟೇ ನೀನು ಅವಳನ್ನು ನೋಡ್ತಿರೋದು ಎಂದು ಬುದ್ಧಿ ಕೊಂಕಾಡಿತ್ತು. ಏನು, ಅಹಾನ ನೋಡೋಕೆ ಸುಮಾರಾಗಿದ್ದಾಳಾ ಅಷ್ಟೇನಾ ಎಂದು ಮನಸ್ಸು ನುಡಿದರೆ, ಓಕೆ, ಶಿ ಈಸ್ ಬ್ಯೂಟಿಫುಲ್, ಐ ಅಗ್ರಿ. ಆದರೆ ನೀನೇನು ಅವಳನ್ನು ಇಷ್ಟಪಡ್ತಿಲ್ಲ. ನಿನ್ನ ಮನಸ್ಸಿನಲ್ಲಿ ಆರಾಧ್ಯ ಇರುವಾಗ ಹೌ ಕ್ಯಾನ್ ಯು ಲೈಕ್ ಹರ್ ಅಗಸ್ತ್ಯ ಎಂದಿತ್ತು ಬುದ್ಧಿ. ಆರಾಧ್ಯ ನಿನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಅಗಸ್ತ್ಯ. ನೀನು ಅವಳನ್ನು ಮರೆತಿದ್ದೀಯಾ? ಪಾಸ್ಟ್ ಈಸ್ ಪಾಸ್ಟ್. ಅದನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಯೋಚಿಸು ಎಂದು ಮನಸ್ಸು ಅಗಸ್ತ್ಯನಿಗೆ ಬುದ್ಧಿವಾದ ಹೇಳಿತು. ಆರಾಧ್ಯ ನಿನ್ನ ಮೊದಲ ಪ್ರೀತಿ ಅಗಸ್ತ್ಯ. ಪ್ರೀತಿ ಎಲ್ಲರಿಗೂ ಒಂದೇ ಸಲ ಆಗುವುದು. ಈಗ ನಿನಗೆ ಅಹಾನ ಮೇಲೆ ಆಗಿರುವುದು ಬರೀ ಇನ್ಫ್ಯಾಕ್ಚುಯೇಷನ್ ಅಷ್ಟೇ, ಪ್ರೀತಿಯಲ್ಲ ಎಂದು ಪುನಃ ಮಧ್ಯದಲ್ಲಿ ಮೂಗು ತೂರಿಸಿತ್ತು ಬುದ್ಧಿ. ಅದರ ಮಾತು ಕೇಳಬೇಡ ಅಗಸ್ತ್ಯ. ನಿನ್ನ ಥರನೇ ಅದು ಕೂಡ ಸ್ಟುಪಿಡ್. ಅಹಾನ ತುಂಬ ಒಳ್ಳೆಯ ಹುಡುಗಿ. ಇಷ್ಟು ದಿನದಿಂದ ನೀನೇ ಗಮನಿಸಿದ್ದೀಯಾ? ಒಮ್ಮೆಯಾದರೂ ಅತಿರೇಕವಾಗಿ ಬಿಹೇವ್ ಮಾಡಿಲ್ಲ. ಅನಾವಶ್ಯಕವಾಗಿ ನಿನ್ನ ಹಿಂದೆ ಮುಂದೆ ಸುಳಿಯುವುದಿಲ್ಲ. ನೀನು ಹೇಳಿದ ಎಲ್ಲ ರೂಲ್ಸ್ಗಳನ್ನು ಯಾಕೆ ಎಂದು ಸಹ ಕೇಳದೆ ಪಾಲಿಸುತ್ತಿದ್ದಾಳೆ. ಅವಳು ಕೂಡ ಹೆಣ್ಣಲ್ಲವಾ? ಅವಳಿಗೂ ಕೂಡ ತನ್ನ ಗಂಡನ ಬಗ್ಗೆ ಆಸೆ ಕನಸುಗಳಿರುವುದಿಲ್ಲವಾ ಎಂದಿತು ಮನಸ್ಸು. ಬುದ್ಧಿ ಮತ್ತು ಮನಸ್ಸಿನ ನಡುವಿನ ಸಮರದಿಂದ ಬೇಸತ್ತ ಅಗಸ್ತ್ಯ ಸ್ಟಾಪ್ ಎಂದು ಕಿರುಚಿದ್ದ. ನನಗೆ ಅಹಾನ ಮೇಲೆ ಯಾವ ಲವ್ವೂ ಆಗಿಲ್ಲ, ಲೈಕೂ ಆಗಿಲ್ಲ. ಅವಳ ಮುಖ ನೋಡಿದರೆ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್. ಇನ್ನೊಂದು ಸಲ ಅವಳ ಮುಖ ಕೂಡ ನೋಡೋಲ್ಲ. ಆದಷ್ಟು ಅವಳಿಂದ ದೂರನೇ ಇರ್ತೀನಿ. ಈ ಲವ್ವಿನಿಂದ ಒಂದು ಬಾರಿ ಅನುಭವಿಸಿದ್ದೇ ಸಾಕು. ಮತ್ತೆ ಲವ್ ಅಂತ ಹೋದರೆ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ ಅಷ್ಟೇ ಎಂದುಕೊಂಡವನು ಆಫೀಸ್ ರೂಮಿಗೆ ಹೋಗಿ ತಡರಾತ್ರಿಯವರೆಗೂ ಕೆಲಸ ಮಾಡಿ ಕಣ್ಣು ಎಳೆದಂತಾಗಿ ಮಲಗಲು ರೂಮಿಗೆ ಬಂದನು. ಗಂಟೆಗಳ ಹಿಂದೆ ಮಾಡಿದ ಅವನ ಶಪಥ ಮುರಿದು ಬಿದ್ದಿತ್ತು. ರೂಮಿಗೆ ಹೊಕ್ಕ ತಕ್ಷಣ ಪರ್ಮಿಷನ್ ಕೇಳದೆಯೇ ಅವನ ಕಣ್ಣುಗಳು ಸೋಫಾ ಮೇಲೆ ಮಲಗಿದ್ದ ಅಹಾನ ಕಡೆಗೆ ಹೊರಳಿತ್ತು. ಎಂದಿನಂತೆ ಅವಳ ಮುಖ ಶಾಂತವಾಗಿತ್ತು. ಎಸಿ ಗಾಳಿಗೆ ಹಾರಾಡುತ್ತಿದ್ದ ಮುಂಗುರುಳು ಅವನ ಕಣ್ಣಿಗೆ ಅವಳ ನೆಮ್ಮದಿಯ ನಿದ್ರೆಗೆ ಭಂಗ ಪಡಿಸುತ್ತಿರುವಂತೆ ತೋರುತ್ತಿದ್ದವು. ಸೋಫಾ ಮೇಲೆ ಮುದುರಿ ಮಲಗಿದ್ದವಳ ಬೆಡ್ಶೀಟ್ ಎಂದಿನಂತೆ ಅರ್ಧ ನೆಲದ ಪಾಲಾಗಿತ್ತು. ಚಳಿಗೆ ಹುಡುಗಿ ಸ್ವಲ್ಪ ನಡುಗುತ್ತಿತ್ತು. ತೊಟ್ಟಿದ್ದ ಕಪ್ಪು ಬಣ್ಣದ ಪುಟ್ಟ ಟೀ ಶರ್ಟ್ ಅವಳು ಒತ್ತಾಡಿದ ಪರಿಕೆ ಅಸ್ತವ್ಯಸ್ತವಾಗಿ ಅವಳ ಬೆಳ್ಳನೆಯ ಸೊಂಟದ ದರ್ಶನ ನೀಡುತ್ತಿತ್ತು. ಎಷ್ಟೇ ಕಂಟ್ರೋಲ್ ಮಾಡಿಕೊಂಡರೂ ಒಮ್ಮೆ ಅವಳ ಆ ಬೆಣ್ಣೆಯಂತಹ ನಡುವಿನ ಮೇಲೆ ತನ್ನ ಬೆರಳಾಡಿಸಬೇಕೆಂಬ ಆಸೆ ಮೂಡಿದ್ದು ಸುಳ್ಳಲ್ಲ. ಹುಡುಗಿಯ ಸೊಂಟ ಅವನ ವೀಕ್ನೆಸ್ ಕಣ್ರಿ, ಪಾಪ ಅಗಸ್ತ್ಯ. ತಲೆಗೆ ಹತ್ತಿದ ಬಯಕೆಗಳೆಲ್ಲವನ್ನು ಬದಿಗೆ ಸರಿಸಿ ಅವಳ ಬಳಿ ಬಂದವನು ನೆಮ್ಮದಿಯಾಗಿ ಮಲಗಿದ್ದವಳ ಮುದ್ದು ಮುಖವನ್ನು 2 ನಿಮಿಷ ದಿಟ್ಟಿಸಿದವನು ಬೆಡ್ಶೀಟನ್ನು ಕುತ್ತಿಗೆಯವರೆಗೂ ಹೊದಿಸಿ ಕೂದಲನ್ನು ಅವಳ ಕಿವಿಯ ಹಿಂದೆ ತಳ್ಳಿ, ವಾಟ್ ಆರ್ ಯು ಡೂಯಿಂಗ್ ಟು ಮೀ ಅಹಾನ? ನೀನು ಯಾಕೆ ನನ್ನನ್ನು ಇಷ್ಟೊಂದು ಕಾಡ್ತಿದ್ದೀಯಾ? ನಿನ್ನ ಈ ಮೌನ ಶಾಂತ ಮುಖ ಎಲ್ಲವೂ ನನ್ನನ್ನು ಪದೇ ಪದೇ ಸೆಳೆಯುತ್ತದೆ. ಆದರೆ ನಾನು ಮತ್ತೆ ಪ್ರೀತಿಯಲ್ಲಿ ಬಿದ್ದು ಮೂರ್ಖನಾಗಲು ತಯಾರಿಲ್ಲ. ನನಗೆ ಆ ಯೋಗ್ಯತೆ ಸಹ ಇಲ್ಲ. ಐ ಆಮ್ ಸಾರಿ ಎಂದು ಅವಳ ಮುಖವನ್ನು ನೋಡುತ್ತಾ ನುಡಿದವನ ಮನಸ್ಸಿನಲ್ಲಿ ಅದೇನಿತ್ತೋ. ಭಾರವಾದ ಮನಸ್ಸಿನಿಂದ ಎದ್ದು ಬಂದವನು ಮಂಚದ ಮೇಲೆ ಅಡ್ಡಾದನು. ತೆಗೆದುಕೊಂಡ ನಿರ್ಧಾರದಿಂದ ಮನಸ್ಸು ಭಾರವಾಗಿತ್ತು. ಕಣ್ಣು ಮುಚ್ಚಿ ನುಟ್ಟಿಸುರು ಬಿಟ್ಟವನ ನಿದ್ದೆ ದೂರವೇ ಉಳಿದಿತ್ತು.
ಸಂಚಿಕೆ ಮುಂದುವರಿಯುವುದು. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ಕತೆ ಹೇಗೆನಿಸಿತು ಎಂದು ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.